ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಕೂಡ ಬಂದಿದ್ದರೆ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಡೈಲಿ ವ್ಲಾಗ್ನ ಮಾಡಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲನ್ನ ಕಾಯಕ್ಕಿಟ್ಟು ಹಾಗೆ ಮನೆ ಮುಂದೆ ರಂಗೋಲಿನ ಹಾಕಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಹಾಕಿದ್ದೀನಿ. ರಂಗೋಲಿ ಹಿಟ್ಟು ಸ್ವಲ್ಪನೇ ಇತ್ತು, ಹಾಗಾಗಿ ಜಾಸ್ತಿ ಏನು ರಂಗೋಲಿನ ಹಾಕಿಲ್ಲ. ಸೊ ಹಬ್ಬಕ್ಕೆ ಅಂದರೆ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೆ ಯಾವಾಗಲೂ. ಸೊ ರಂಗೋಲಿ ಖಾಲಿ ಆಗಿರೋದನ್ನು ನೋಡ್ಕೊಂಡಿರಲಿಲ್ಲ. ಸೊ ಸ್ವಲ್ಪನೇ ಇತ್ತು ಅಂತ ಅದು ಎಷ್ಟಿದೆ ಅಷ್ಟೇ ಹಾಕಿದ್ದೀನಿ. ಹಾಗೆ ಹೂವೆಲ್ಲ ಬಿಟ್ಟಿತ್ತು ಗಿಡದಲ್ಲಿ, ಪೂಜೆಗೆ ಅಂತ ಸ್ವಲ್ಪ ಹೂವನ್ನ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನಮ್ಮ ಗಿಡದಲ್ಲಿ ದಾಸವಾಳ ಹೂವು ಡೈಲಿ ಒಂದೊಂದಂತೂ ಇರುತ್ತೆ. ಹಾಗೆ ಕಣಗ್ಲು ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪನಾದರೂ ಕಟ್ ಮಾಡ್ಕೊಳ್ಳೋಣ ಹಾಗೆ ಬಿಟ್ಟಿದ್ದೆ. ಒಂದು ವಾರದಿಂದ ತುಂಬ ಹೂವು ಅಳ್ಬಿಟ್ಟಿದೆ. ಅಂದರೆ ಒಂದು 4-5 ದಿನ ಆದರೂ ಏನು ಬಾಡೋದಿಲ್ಲ. ಇದು ಹೂವು ಹಾಗೆ ಇರುತ್ತೆ ಗಿಡದಲ್ಲಿ. ಕಿತ್ತುಬಿಟ್ರೆ ಮಾತ್ರ ಒಂದು ದಿನವೂ ಇರಲ್ಲ. ಹಂಗೆ ಎಷ್ಟೊಂದು ಹಳ್ಳಿದೆ ಅಲ್ಲ ಅಂತ ಒಂದು ಸ್ವಲ್ಪ ಕಿತ್ಕೊಂಡು ದೇವರಿಗಾದರೆ ಏರ್ಸೋಣ ಇವತ್ತು ಹಬ್ಬ ಅಂತಂದು ಇವತ್ತು ಕಿತ್ಕೊತಾ ಇದ್ದೀನಿ. ಇದು ಒಂದೇ ಗಿಡದಲ್ಲಿ ನಮಗೆ ಹೂವು ಸಿಗ್ತಾ ಇರೋದಕ್ಕೆ ಸದ್ಯಕ್ಕೆ. ಡೈಲಿ ಹೂವು ಅಂತಂದರೆ ಕಣಗ್ಲ ಗಿಡದಲ್ಲೇ ಸಿಗ್ತಾಯಿದೆ. ಇಷ್ಟು ಕಿತ್ತಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಇದ್ದರೆ ಇರುತ್ತೆ ಅಂತ. ಸೊ ನೀರು ಹಾಕಿ ಹಾಗೆ ಇಟ್ಟಿದ್ದೀನಿ. ಈಗ ಫಸ್ಟು ತಿಂಡಿ ಮಾಡಬೇಕಲ್ಲ, ಮಕ್ಕಳಿಗೆ ಹಶ್ವಾಗಿಬಿಟ್ಟಿರುತ್ತೆ ಅಂತಂದು. ಸೊ ಫಸ್ಟು ಉಪ್ಪಿಟ್ಟೆಲ್ಲ ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸಿ ಅದಾದಮೇಲೆ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ಬಂದ್ವಿ. ಸೊ ನಾನು ಅಡುಗೆಗೆ ಅಂತಂದು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತಂದು ನುಗ್ಗೆಕಾಯಿನ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ಸಾಂಬಾರೆಲ್ಲ ಬೇಯೋದಷ್ಟೊತ್ತಿಗೆ ನಾನಿಲ್ಲಿ ಪಲ್ಯಗೆ ಹೆಚ್ಕೊಂಬಿಡೋಣ ಅಂತಂದು ಬದನೆಕಾಯಿನ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬದನೆಕಾಯಿ ಪಲ್ಯ ಮಾಡೋಣ, ಯಾವುದಾದ್ರೂ ಒಂದು ಪಲ್ಯ ಮಾಡಬೇಕಲ್ಲ ಅಂತ. ಈ ಬೆಳಗ್ಗೆನೇ ತರಕಾರಿನ ತರಿಸಿದ್ದು, ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಯಾವುದಾದ್ರೂ ಒಂದು ಪಲ್ಯ ಮಾಡಬೇಕು ಅಂತ ಬದನೆಕಾಯಿನ ತೊಳೆದು ಉಪ್ಪು ಹಾಕಿ ನೀರಲ್ಲಿ ಇಡ್ತಾಯಿದ್ದೀನಿ. ಸೊ ಆಮೇಲೆ ಬೇಕಂದರೆ ಪಲ್ಯ ಮಾಡುವಾಗ ತೆಗೆದ್ರಾಯ್ತು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅಥವಾ ಏನಾದರೂ ಕಹಿ ಇದ್ದರೆ ಸ್ವಲ್ಪ ಕಹಿ ಅಂಶ ಹೋಗುತ್ತೆ ಅಂತ ನಾನು ಉಪ್ಪು ನೀರಲ್ಲಿ ಹಾಕಿಟ್ಬಿಡ್ತೀನಿ. ಇನ್ನು ಸ್ವೀಟ್ ಅಂತ ಬಂದರೆ ನಾನು ವರ್ಷಕ್ಕೊಂದೇ ಸತಿ ಪೊಂಗಲ್ನ ಮಾಡೋದು. ಹಾಗಾಗಿ ಹೆಸರುಬೇಳೆ ಹಾಕಿಬಿಟ್ಟು ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ. ಸೊ ಅವತ್ತು ಬೇರೆ ಯಾವುದೂ ಸ್ವೀಟ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಫಸ್ಟು ಹೆಸರುಬೇಳೆನ ತೊಳ್ಕೊಂಬಿಡ್ತೀನಿ. ತೊಳೆದಾದ್ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅಂಟ್ಕೊಳ್ಳುತ್ತೆ ಅದು ತೊಳೆದಿರ್ತೀವಲ್ವ, ಹಾಗಾಗಿ ಬೇಕಂದರೆ ಡ್ರೈ ಆಗಿ ತೊಳೆದೇನೂ ಫ್ರೈ ಮಾಡ್ಬೋದು. ಸೊ ತೊಳೆದೇನೆ ಫ್ರೈ ಮಾಡೋದಕ್ಕೆ ನಂಗೆ ಮನಸ್ಸು ಬರಲ್ಲ, ಗಲೀಜೇನಾದರೂ ಇದ್ದರೆ ಅಂತ ಒಂದು ಸಲ ತೊಳೆದ್ಬಿಡ್ತೀನಿ. ಸೊ ಹಂಗಾಗಿ ಈ ಥರ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಅಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಕೂಡ ತೊಳೆದು ಹಾಕಿ ಎರಡನ್ನೂ ಕೂಡ ಹುರ್ಕೊಂಡೆ. ಸೊ ಹುರ್ಕೊಂಡಾದಮೇಲೆ ನಾನು ಇಲ್ಲಿ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಬೇಳೆ ಎರಡನ್ನೂ ಕೂಡ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಬರೀ ಒಂದು ವಿಜಿಲ್ ಅಷ್ಟೇ ಕೂಗಿಸ್ಕೊತಾ ಇದ್ದೀನಿ. ಜಾಸ್ತಿ ಆಗಿಬಿಟ್ರೆ ಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅಂತ. ಹಾಗೆ ಇಲ್ಲಿ ಬೆಲ್ಲನ ಜಜ್ಕೊಂಬಿಟ್ಟು ಸ್ವಲ್ಪ ನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೆ. ಬೆಲ್ಲ ಕರಗೋಷ್ಟು ನೀರು ಹಾಕಿದ್ರೆ ಸಾಕು ಅಂತ ನಾನು ಸ್ವಲ್ಪನೇ ಹಾಕಿದ್ದೀನಿ. ಬೆಲ್ಲನ ಕರಗಿಸ್ಬಿಟ್ಟು ಆಮೇಲೆ ಪಾಯಸಕ್ಕೆ ಹಾಕೋಣ ಅಂತ ಬೆಲ್ಲನ ಕರಗಿಸಿ ಎತ್ತಿಟ್ಟು ಈಗ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬರೀ ಗೋಡಂಬಿನೇ ಹಾಕ್ಕೋಬೋದು. ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಲಾಸ್ಟಿಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಗಸಗಸೆನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಪಾಯಸಕ್ಕೆ ಅಂತ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇನ್ನು ಕುಕ್ಕರು ಒಂದು ವಿಜಿಲ್ ಆದಮೇಲೆ ಆಫ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಜಾಸ್ತಿ ಬೇಯಬಾರ್ದು ಅಂತ. ಸೊ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನಾನಿಲ್ಲಿ ಏಲಕ್ಕಿನ ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಅಂತಂದರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು, ಇಲ್ಲ ಹಸಿ ಕೊಬ್ಬರಿನೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡ್ರೈ ಆಗಿದೆ, ಪೂರ್ತಿ ಡ್ರೈ ಆಗಿಲ್ಲ. ಫ್ರಿಜ್ಜಲ್ಲಿ ಇಟ್ಟಾಗ ಸ್ವಲ್ಪ ಡ್ರೈ ಆಗುತ್ತಲ್ಲ ಕೊಬ್ಬರಿ, ಆ ಥರ ಆಗಿದೆ. ಸೊ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗೇ ಬರುತ್ತೆ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಗಲೇ ನಾವು ಏನು ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಅದನ್ನು ಸ್ವಲ್ಪ ಸೋಸ್ಕೊತಾ ಇದ್ದೀನಿ. ಕಸ ಕಲ್ಲು ಏನಾದರೂ ಮಣ್ಣು ಏನಾದರೂ ಇತ್ತು ಅಂದರೆ ಅದರಲ್ಲಿ ಹೋಗ್ಬಿಡುತ್ತೆ ಅಂತಂದು ಸೋಸ್ಕೊತಾ ಇದ್ದೀನಿ. ಬೇಕು ಅಂತಂದರೆ ಬೆಲ್ಲ ಚೆನ್ನಾಗಿತ್ತು ಅಂದರೆ ಅದರಲ್ಲೇ ಹಾಕಿಬಿಟ್ಟು ಹಾಗೆ ಮಿಕ್ಸ್ ಮಾಡಿ ಕರಗಿಸ್ಕೋಬೋದು. ಇವಾಗ ನಾನು ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಅಂತ ಬಿಡ್ತೀನಿ. ಅಷ್ಟರಲ್ಲಿ ಈಗ ನಾನು 1 ಲೋಟ ಹಾಲನ್ನ ಹಾಕ್ಕೊತೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ.
ಅದಾದಮೇಲೆ ನಾನು ನೆಕ್ಸ್ಟು ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಇತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಏನಿತ್ತು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸಿದ್ರೆ ನಿಮಗೆ ಪೊಂಗಲ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಮಾಡಲ್ಲ ಅಲ್ವಾ, ಸೊ ವರ್ಷಕ್ಕೊಂದು ಸತಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಅವತ್ತು ತಿಂತೀವಲ್ವ, ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಪೊಂಗಲ್ ತುಂಬಾ ಕಡಿಮೆ ಮಾಡೋದು. ಸೊ ಹೆಸರುಬೇಳೆ ಪಾಯಸ ಅಂತೂ ಮಾಡಿರ್ತೀರ, ಸ್ವಲ್ಪ ಅದೇ ಥರನೇ ಬರುತ್ತೆ. ರೈಸ್ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸುತ್ತೆ ಅಷ್ಟೇ. ಸೊ ಪೊಂಗಲ್ಲು ರೆಡಿ ಆಯಿತು. ಅದನ್ನು ಎತ್ತಿಟ್ಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಹಪ್ಪಳ ಕರ್ಕೊಳ್ಳೋಣ ಅಂತಂದು ಎಣ್ಣೆ ಕಾಯೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಇವಾಗೆಲ್ಲ ನನ್ನ ಹಸ್ಬೆಂಡು ಆಯಿಲಲ್ಲಿ ಫ್ರೈ ಮಾಡಿರೋದೆಲ್ಲ ಏನೂ ತಿನ್ನಲ್ಲ. ಸೊ ನನ್ನ ಮಕ್ಕಳು ತಿಂತಾರಲ್ಲ, ಹಂಗಾಗಿ ಅವ್ರಿಗಂತ ಫ್ರೈ ಮಾಡಿ ಇಡ್ತಾಯಿದ್ದೀನಿ. ಹಾಗೆ ಒಂದು 4 ಮಜ್ಜಿಗೆ ಮೆಣಸಿನ್ಕಾಯಿನ ಗ್ಯಾಸ್ ಆಫ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮಜ್ಜಿಗೆ ಮೆಣಸಿನ್ಕಾಯಿ ಲಾಸ್ಟ್ 4 ಇದ್ದಿದ್ದು. ಹೋದ ವರ್ಷ ಏನೋ ಮಾಡಿ ಕೊಟ್ಟಿತ್ತಮ್ಮ, ಲಾಸ್ಟ್ ಇದೆ 4 ಇದ್ದಿದ್ದು ಖಾಲಿ ಆಗಿಬಿಟ್ಟಿತ್ತು. ಇವಾಗ ಹೆಂಗಿದ್ರು ಬೇಸಿಗೆ ಸ್ಟಾರ್ಟ್ ಆಯಿತು. ಮಜ್ಜಿಗೆ ಮೆಣಸಿನ್ಕಾಯಿ, ಸಂಡಿಗೆ, ಹಪ್ಪಳ ಇನ್ನೇನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಊಟ ಎಲ್ಲ ರೆಡಿ ಆಯಿತು. ಹಾಗೆ ಕೋಸಂಬರಿನೂ ಕೂಡ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈಗ ಫಸ್ಟು ದೇವರಿಗೆ ಎಡೆ ಮಾಡಿಬಿಡೋಣ ಅಂತಂದು ಎಡೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಈ ಸತಿ ಬೇಗ ಎಲ್ಲನೂ ಮಾಡಿದೆ. 4 ಬರ್ನರ್ ಇದೆ ಅಲ್ವಾ, ಸೊ ಗ್ಯಾಸ್ ಸ್ಟವು. ಸೊ ಎಲ್ಲ ಕಡೆನೂ ಒಂದೊಂದು ಇಟ್ಕೊಂಡ್ಬಿಟ್ಟು ಬೇಗ ಮಾಡಿಬಿಟ್ಟೆ ಈ ಸತಿ. ಹಾಗೆ ಎಲ್ಲನೂ ಕೂಡ ಎಡೆಗಿಡ್ತಾಯಿದ್ದೀನಿ. ನಮ್ಮ ಮನೇಲಿ ಏನಂದರೆ ನಾನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಅಡುಗೆನ. ಏನಾದರೂ ಒಂದು ಸಾಂಬಾರು ಮಾಡಿದೆ ಅಂತಂದರೆ ಅದು ಖಾಲಿನೇ ಆಗೋಲ್ಲ. ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ. ಪಲ್ಯನೂ ಆದರೂ ಕೂಡ ಒಂದೆರಡೇನೋ 3 ಬದನೇಕಾಯಿ ಹೆಚ್ಚಾಕಿದ್ದೀನಿ ಅಷ್ಟೇ. ಸೊ ಕೋಸಂಬರಿನೂ ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಅಂದರೆ ಖಾಲಿನೇ ಆಗೋಲ್ಲ ನಮ್ಮ ಮನೆಯಲ್ಲಿ. ಯಾಕಂದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ತಿನ್ನಬೇಕು. ಮಕ್ಕಳು ಜಾಸ್ತಿ ತಿನ್ನಲ್ಲ, ಸ್ವಲ್ಪನೇ ತಿಂತಾರೆ. ಹಾಗಾಗಿ ಸೊ ಅನ್ನ ಸಾಂಬಾರು ಎಲ್ಲನೂ ಕೂಡ ಹಾಕ್ಬಿಟ್ಟು ಎಡೆ ಮಾಡಿದೆ. ನನ್ನ ಹಸ್ಬೆಂಡ್ ಎಲ್ಲ ಪೂಜೆ ಎಲ್ಲ ಮಾಡಿ ಅವರೇ ಎಡೆ ಮಾಡಿದ್ರು. ಅದಾದಮೇಲೆ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಸೊ ಸಂಜೆಗೆ ಎಳ್ಳು ಬೆಲ್ಲ ಎಲ್ಲ ಹಾಕಬೇಕಿತ್ತು. ಹಾಗೆ ಫಸ್ಟು ಕಬ್ಬೆಲ್ಲ ಕಟ್ ಮಾಡಿ ಇಡಬೇಕಿತ್ತಲ್ಲ, ಸೊ ಕಬ್ಬನ್ನೆಲ್ಲ ಕಟ್ ಮಾಡಿದ್ದಕ್ಕೆ ಇಷ್ಟೊಂದೆಲ್ಲ ಗಲೀಜಾಗಿತ್ತು. ಸೊ ಅದನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಇಲ್ಲಾಂದರೆ ಅದು ಸ್ವೀಟ್ ಇರೋದ್ರಿಂದ ಗಿರ್ವೆಗಳು ಬಂದುಬಿಡುತ್ತೆ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ನಾವು 4th ಫ್ಲೋರಲ್ಲಿದ್ದರೂ ಕೂಡ ಒಂಥರ ಜಿಡ್ಡಿರುವೆ, ಕೆಂಪಿರುವೆ, ದೊಡ್ಡ ಗೊದ್ದ ಎಲ್ಲ ಓಡಾಡ್ತಿರುತ್ತೆ. ಎಲ್ಲಿದ್ರೂ ಬಿಡೋದಿಲ್ಲ. ಒಟ್ಟು ಇರುವೆ ಅಂತೂ ಸ್ವೀಟ್ ಎಲ್ಲಿದ್ರೂ ಕೂಡ ಹುಡ್ಕೊಂಡು ಬರುತ್ತೆ. ಹಂಗಾಗಿ ಫಸ್ಟ್ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡೋಣ ಅಂತಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಎಡೆಗೆ ಅಂತಂದು ಎಳ್ಳು ಬೆಲ್ಲ ಹಾಗೆ ಒಂದು ಕಬ್ಬನ್ನು ಕೂಡ ದೇವ್ರ ಮುಂದೆ ಇಟ್ಟಿದ್ದೆ. ಅದಾದಮೇಲೆ ಸಂಜೆ ದೀಪ ಹಚ್ತಾಯಿದ್ದೀನಿ. ಇನ್ನೇನು ನನ್ನ ಮಗಳನ್ನ ರೆಡಿ ಮಾಡಿ ಕಳಿಸ್ಬೇಕು ಎಳ್ಳು ಬೆಲ್ಲ ಹಂಚೋದಕ್ಕೆ ಅಂತ. ಅವಳು ಇನ್ನೂ ಆಟ ಆಡ್ತಾನೇ ಇದ್ಲು. ಕರೆದು ಸಾಕಾಗೋಗಿತ್ತು ನನಗೆ. ಸರಿ ಅವಳು ಬರೋದ್ರಾಗ ಅಟ್ಲೀಸ್ಟ್ ಕಸ ಗುಡಿಸಿ ಎಲ್ಲ ದೀಪ ಹಚ್ಚೋಣ ಅಂತಂದು ದೀಪ ಹಚ್ತಾಯಿದ್ದೀನಿ. ಮುಂಚೆ ಅಂತೂ ಎಲ್ಲೂ ಕೂಡ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತ ಹಿಂಗೆಲ್ಲ ಕಳಿಸ್ತಾ ಇರಲಿಲ್ಲ ನನ್ನ ಮಗಳನ್ನ. ಈಗ ಅಪಾರ್ಟ್ಮೆಂಟಿಗೆ ಬಂದಾಗಿಂದ ಒಂದು 2 ವರ್ಷದಿಂದ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತ ಹೋಗ್ತಾಳೆ. ಸೊ ಮುಂಚೆ ಎಲ್ಲ ನಾವೇ ಮನೆಯಲ್ಲೇ ಮಾಡ್ಕೊತಾ ಇದ್ವಿ, ಇಲ್ಲ ಅಮ್ಮ ಮನೆಗೆ ಹೋಗಿ ಬರ್ತಾಯಿದ್ವಿ ಅಷ್ಟೇ. ಸೊ ಇವಾಗೆಲ್ಲ ತುಂಬ ಜನ ಆಗಿಬಿಟ್ಟಿದ್ದಾರಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ, ಗೊತ್ತಿರೋರಿಗೆಲ್ಲ ಕೊಡಬೇಕು ಅಂತ ಅವಳು ಚೆನ್ನಾಗಿ ರೆಡಿಯಾಗಿ ಹೋಗ್ತಾಳೆ ಇವಾಗ. ಸೊ ನಾನೆಲ್ಲ ಒಂದೊಂದೇ ಪ್ಯಾಕ್ ಮಾಡಿ ಇಡ್ತಾಯಿದ್ದೆ. ಒಂದು 20-30 ಪ್ಯಾಕ್ ಮಾಡಿಟ್ಟಿದ್ದೆ. ಸತಿ ಸಕ್ಕರೆ ಹಚ್ಚೊಂದು ತರೋದು ಮರೆತುಬಿಟ್ಟೆ. ಒಂದು ಕಬ್ಬು ಮತ್ತು ಬರೀ ಎಳ್ಳು ಬೆಲ್ಲ ಅಷ್ಟೇ ಹಾಕಿ ಕಳಿಸ್ತಾ ಇದ್ದೀನಿ. ಕಬ್ಬು ಕೂಡ ಜಾಸ್ತಿ ತಂದಿರಲಿಲ್ಲ, ಒಂದೇ ಒಂದು ಕಬ್ಬು ತಂದಿದ್ವಿ. ಯಾಕಂದರೆ ಉಳ್ಕೊಂಬಿಟ್ರೆ ಯಾರೂ ತಿನ್ನಲ್ಲ ಅಂತಂದು. ಹಂಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಒಂದೊಂದೇ ಹಾಕ್ಕೊಡ್ತಾ ಇದ್ದೀನಿ. ನನ್ನ ಮಗಳು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದಾಳೆ. ಅದನ್ನು ಬೈತಿದ್ದಾಳೆ, ಫೋಟೋ ತೆಗೆಸ್ಕೊ ಅಂತಂದ್ರೂ ಕೂಡ ತೆಗೆಸ್ಕೊತಾ ಇಲ್ಲ. ನಂಗೆ ಫೋಟೋ ಎಲ್ಲ ಏನೂ ಬೇಡಮ್ಮ, ಟೈಮ್ ಆಗುತ್ತೆ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ. ನಾನು ಹಿಂದಿಂದೆ ಹೋದೆ ವಿಡಿಯೋ ಮಾಡೋಣ ಅಂತಂದು, ಅಂದರೂ ಕೂಡ ಅವಳು ನಿಂತ್ಕೊಳ್ಳೇ ಇಲ್ಲ. ಮುಂಚೆ ಎಲ್ಲ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡವಳು, ಬಟ್ ಇವಾಗ ತೆಗೆಸ್ಕೊಳ್ಳೋದೇ ಇಲ್ಲ ಫೋಟೋನ. ಸರಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬಂದಮೇಲೆ ಈಗ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೂಡ ಎಳ್ಳು ಬೆಲ್ಲ ಕೊಟ್ಟು ಹಾಗೆ ವಾಪಸ್ ಬಂದ್ವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತಂತೆ, ಹಂಗಾಗಿ ಅಲ್ಲೇನು ಊಟ ಗೀಟ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ನನ್ನ ಮಗ ಎಲ್ಲರೂ ಕಾಲ್ಗೂ ಬಿದ್ದು ಆಶೀರ್ವಾದ ತೊಗೊತಿದ್ದ. ನನ್ನ ಮಗಳು ಕೂಡ ಎಲ್ರಿಗೂ ಕೂಡ ಎಳ್ಳು ಬೆಲ್ಲ ಕೊಟ್ಟು ಅವಳು ಎಲ್ಲರದ್ದು ಆಶೀರ್ವಾದ ತೊಗೊಂಡ್ಳು. ಚಿನ್ನ ಏನು ತಿಂತಿದ್ಯಾ? ತಿಂತಿದೀಯಾ? ಒಳ್ಳೆ ವಿದ್ಯಾಬುದ್ಧಿ ಕೊಡ್ಲಪ್ಪ ಕುಶಿಲ್ಗೆ, ದಕ್ಷ ಅಧಿಕಾರಿ ಆಗಲಿ. ಅವನು ಇದರಲ್ಲಿ ಐತಾನೆ ದಕ್ಷ ಅಧಿಕಾರಿ. ಹಾಗೆ ಅಮ್ಮ ಮತ್ತೆ ಸ್ವಲ್ಪ ಪಲಾವು ಮತ್ತು ಏನೋ ಅವರು ಗೋಧಿ ಪಾಯಸ ಮಾಡಿದ್ರಂತೆ. ಬೇಡ ಸ್ವೀಟ್ ಇದೆ ಅಂತ ಹೇಳಿದೆ, ಅಂದರೂ ಕೂಡ ಸ್ವಲ್ಪನೇ ಕೊಟ್ಟು ಕಳಿಸಿದ್ದಾರೆ. ನನ್ನ ಮಗ ಬಂದು ಪಲಾವ್ ಅಷ್ಟೇ ತಿಂದ.
ಪಲಾವು ದೋಸೆ ಇಡ್ಲಿ ಎಷ್ಟೊತ್ತಿಗೆ ಕೊಟ್ಟರು ಬೇಕಂದ್ರೆ ತಿಂತಾನೆ ನನ್ನ ಮಗ, ಅಷ್ಟೊಂದು ಇಷ್ಟ ಅವನಿಗೆ. ಮನೆಗೆ ಬಂದು ಊಟ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇನೋ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.